ಬಿಜೆಪಿ ಆರ್ಎಸ್ಎಸ್ ಕುತಂತ್ರಿ ಜಾತಿ ತಾರತಮ್ಯದ ಮನುವಾದಿ ಮನಸ್ಥಿತಿ ಉಳ್ಳ ಗೃಹ ಮಂತ್ರಿ ಅಮಿತ್ ಶಾ ವಿರುದ್ಧವಾಗಿ ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಹಳ್ಳಿ ಗ್ರಾಮದ ವೃತ್ತದ ಬಳಿ ಪ್ರತಿಭಟನೆ ನಡೆಸಿದರು. ಬೃಹತ್ ಮಟ್ಟದ ಹೋರಾಟದ ಮೂಲಕ ಅಮಿತ್ ಶಾ ದೇಶದ್ರೋಹಿ ಅಧಿಕಾರವನ್ನ ವಜಾಗೊಳಿಸಿ ಗಡೀಪಾರು ಮಾಡಿ ಎಂದು ಅವರ ಭಾವಚಿತ್ರಕ್ಕೆ ಚಪ್ಪಲಿ ಹಾರ ಹಾಕಿ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಿಕ್ಷೆಯಿಂದ ಅಮಿತ್ ಶಾ ಕೇಂದ್ರ ಗೃಹ ಸಚಿವರಾಗಿದ್ದಾರೆ. ಅವರು ಈಗ ಪಾರ್ಲಿಮೆಂಟ್ನಲ್ಲಿ ಅಂಬೇಡ್ಕರ್ಗೆ ಅಪಮಾನ ಮಾಡಿದ್ದಾರೆ. ಕೂಡಲೇ ರಾಜೀನಾಮೆ ನೀಡಬೇಕು ಮತ್ತು ಅವರನ್ನು ಜೈಲಿಗೆ ಕಳಿಸಬೇಕು ಎಂದು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಕಾರ್ಮಿಕ ಘಟಕದ ಅಧ್ಯಕ್ಷ ನಾರಾಯಣಪ್ಪ, ಉಪಾಧ್ಯಕ್ಷ ಶಿವಣ್ಣ, ಬೇಲೂರು ಮಂಜಣ್ಣ, ದಲಿತ ಸಂಘರ್ಷ ಸಂಚಾಲಕರಾದ ವೆಂಕಿ, ಚಲಪತಿ, ವೆಂಕಟೇಶ್, ಗೋರ್ಲಪ್ಪ, ಚಿಕ್ಕನರಸಿಂಹಪ್ಪ, ರಾಯಲ್ಟಿ ನಾರಾಯಣಸ್ವಾಮಿ, ಇನ್ನು ಹಲವಾರು ದಲಿತ ಸಂಘರ್ಷ ಪದಾಧಿಕಾರಿಗಳು ಮತ್ತು ಕಾರ್ಮಿಕ ಘಟಕದ ಪದಾಧಿಕಾರಿಗಳು, ಪ್ರಗತಿಪರ ಸಂಘಟನೆಯ ಪದಾಧಿಕಾರಿಗಳು ಭಾಗಿಯಾಗಿದ್ದರು. ಅಂಬೇಡ್ಕರ್ ಸಂವಿಧಾನವನ್ನ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಸರಿ ಇಲ್ಲ, ನಮ್ಮದೇ ಸರಿ ಇದೆ ಮನು ಸಂವಿಧಾನ, ಇದನ್ನೇ ಜಾರಿ ಮಾಡ್ಬೇಕಂತ ಹೊರಟಿದೆ. ಬೇಕು ಮತ್ತೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಅವರಿಗೆ ಗೃಹ ಸಚಿವರ ಸ್ಥಾನ ಕೂಡ ಬೇಕಾಗಿದೆ. ಬಂಧುಗಳೇ, ನಾವಿಷ್ಟೇ ಅರ್ಥ ಮಾಡ್ಕೋಬೇಕು, ಮುಂದಿನ ದಿನಗಳಲ್ಲಿ ನಾವು ನಿರಂತರವಾಗಿ ಈ ತರ ಹೋರಾಟ ಮಾಡದೇ ಇದ್ರೆ ಸಂವಿಧಾನ ಕೂಡ ನಮಗೆ ಧಕ್ಕೆ ಬರ್ತಕ್ಕಂತಹ ದಿನಗಳು ಮುಂದೆ ನಮಗೆ ಹತ್ತಿರವಿಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಿರೋ ಬಂಧುಗಳೇ. ಈ ಮನವಿ ಪತ್ರವನ್ನು ಸ್ವೀಕಾರ ಮಾಡಿದ್ದೇನೆ. ಇದನ್ನ ಮುಂದಿನ ಹಂತಕ್ಕೆ ತಲುಪಿಸೋ ಕಾರ್ಯವನ್ನ ನೆರವೇರಿಸ್ತೀವಿ ಅಂತ ಹೇಳಿ. ವರದಿ ಸಿ ವೆಂಕಟೇಶ್, ಶಿಡ್ಲಘಟ್ಟ. ಮೀಡಿಯಾ ನೆಟ್ವರ್ಕ್.